ನಿನ್ನನ್ನು ರಾಜ ಅಂತಾರೆ, ಆದ್ರೆ ನಾನು ನಿನ್ನನ್ನು ಹಂಗನ್ನಲ್ಲ ಅಂತ ಹೇಳ್ತಾರೆ. ಅವ್ನ ದೋಷಗಳನ್ನ ಅವ್ನ ಮುಖಕ್ಕೆ ತಿಳಿಸ್ಕೊಡ್ತಾ ಇರ್ತಾರೆ. ಅದು ಅವ್ರಿಗೆ ಸಾಧ್ಯ ಆಗ್ತಿತ್ತು ಅಂತ ಇಟ್ಕೊಳ್ಳಿ. ಅಂದ್ರೆ ಆ ಕಿಂಚಿತ್ತಾದ್ರೂ ನಾವು ಪಾಲನೆ ಮಾಡ್ಬೇಕು. ಹಾಗಂತೇಳಿ ಎಲ್ಲರ ಮುಖಕ್ಕೆ ಹೇಳ್ಬೇಕು ಅನ್ನೋದು ಅರ್ಥ ಅಲ್ಲ. ಇಲ್ಲ ಸಲ್ಲದನ್ನ ಹೇಳ್ತಾ ಇರ್ಲಿಲ್ಲ ರಾಮಕೃಷ್ಣರು. ಆದ್ರೆ ಅವನಿಗೆ ತಿಳಿಸ್ಕೊಡ್ತಾ ಇದ್ರು. ಯಾರೇ ಬಂದ್ರು ಅವರಲ್ಲಿ ಈ ಹೊರಗಿನದ ಬೆಳಗಿಗೆ ಬೆಳಗಾಗಬೇಡ, ನಿನ್ನ ಅಂತರಂಗದಲ್ಲಿ ಅಂತ ಒಂದು ಧ್ವನಿ ನಿಧಿ ಇದೆ, ಅದರ ಕಡೆ ಗಮನ ಕೊಡು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರು. ಶ್ರೀರಾಮಕೃಷ್ಣರ ಅವತಾರದಲ್ಲಿ ಸಾಮಾನ್ಯ ಜನರು ಅವರ ಸಂಪರ್ಕಕ್ಕೆ ಬಂದರು, ಉದ್ಧಾರ ಆದ್ರು. ಅನೇಕ ಪಂಡಿತರು ಸಾಧಕರು ಬರ್ತಾರೆ. ಅವರನ್ನೆಲ್ಲ ಅವರ ಸಾಧನಾ ಮಾರ್ಗದಲ್ಲಿ ಇನ್ನಷ್ಟು ಎಚ್ಚರಿಸಿ ರಾಮಕೃಷ್ಣರು ಮುಂದುವರಿಸ್ತಾರೆ. ಈ ಅಧ್ಯಾತ್ಮ ಇದೆಲ್ಲ ಅವತಾರ ವರಿಷ್ಠನ ಕೆಲಸ. ರಾಮಕೃಷ್ಣರ ಬಳಿ ಒಂದ್ಸಲ ಇಬ್ರು ಬರ್ತಾರೆ. ಅವರು ತುಂಬಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ಸಿದ್ಧಿಯನ್ನ ಪಡ್ಕೊಂಡಿದ್ರು. ಅವರು ಈ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಒಂದು ಸೂಕ್ಷ್ಮತೆ ಇದೆ. ಏನು ಅಂತ ಹೇಳಿದ್ರೆ, ಈ ಮನಸ್ಸನ್ನ ನಿಗ್ರಹ ಮಾಡಿದಾಗ ಕೆಲವು ಶಕ್ತಿಗಳು ಬರುತ್ತೆ, ಇಲ್ಲ ಅಂತಲ್ಲ, ಅದನ್ನ ಸಿದ್ಧಿಗಳು ಅಂತ ಕರೀತಾರೆ. ಶ್ರೀರಾಮಕೃಷ್ಣರಿಗೆ ಇದೆಲ್ಲವೂ ಸಿದ್ಧಿ ಆಗಿತ್ತು, ಆದ್ರೆ ಅದನ್ನ ಅವರು ಪ್ರದರ್ಶನಕ್ಕೆ ಬಳಸ್ಕೊಳ್ಳೇ ಇಲ್ಲ. ಆದ್ರೆ ಸಾಮಾನ್ಯ ಮನುಷ್ಯರಿಗೆ ಏನಾಗ್ಬಿಡುತ್ತೆ, ಸ್ವಲ್ಪ ಏನಾದ್ರೂ ಸಿದ್ಧಿಗಳು ಸಿಕ್ಕಿದ್ರೆ ಅದರ ಒಂದು ಪ್ರಲೋಭನೆಯಲ್ಲಿ ಅದನ್ನ ಪ್ರದರ್ಶಿಸುತ್ತೆ. ಈ ಅಣಿಮ ಮಹಿಮ ಗರಿಮ ಅಂತೆಲ್ಲ ಸಿದ್ಧಿಗಳಿದಾವೆ. ಅಂದ್ರೆ ನೀರ್ ಮೇಲೆ ನಡೆಯುವಂಥದ್ದು, ಗಾಳಿಯಲ್ಲಿ ತೇಲೋಗುವಂಥದ್ದು, ಅದೃಶ್ಯ ಆಗಿ ಮಾಯಾಗಿ ಇನ್ನೊಂದ್ ಕಡೆ ವ್ಯಕ್ತಿ, ಇದೆಲ್ಲ ಏನು ಸಾಧ್ಯ ಇಲ್ಲ ಅಂತಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ. ಆದ್ರೆ ಅಷ್ಟು ಮನಸ್ಸು ನಿಗ್ರಹ ಮಾಡಿದ್ರೆ ಸಾಧ್ಯ ಇದೆ. ಆದ್ರೆ ಇದಲ್ಲ ಉದ್ದೇಶ. ಸಿದ್ಧಿಗಳು ಅವಿನ್ನೂ ಬಹಳ ಕೆಳಗಿನ ಹಂತದವು. ಅದಕ್ಕಿನ್ನ ಮುಖ್ಯವಾದದ್ದು ಮೇಲ್ಮಟ್ಟದ್ದು ಭಗವತ್ ಪ್ರಾಪ್ತಿ. ಆ ಆನಂದ ಸಿಕ್ಕಾಗ ಇದರಿಂದ ಸಿಗುವಂತ ಅದು ಗಣನೆಗೆ ಅಲ್ಲ. ಇಂಥ ಸತ್ಯಗಳನ್ನ, ಮೂಲ ಸತ್ಯಗಳನ್ನೆಲ್ಲ ತಿಳಿಸ್ಕೊಟ್ಟು ಆ ಸಾಧಕರನ್ನು ಕೂಡ, ಉನ್ನತ ಮಟ್ಟದ ಸಾಧಕರು, ಅವರೆಲ್ಲ ಅಷ್ಟು ಸಿದ್ಧಿ ಪಡೆದುಕೊಂಡವರು, ಅವರನ್ನು ಕೂಡ ಅವರು ನಿಜವಾದ ಮಾರ್ಗದಲ್ಲಿ ಆ ಸಿದ್ಧಿಗಳನ್ನೆಲ್ಲ ಇಬ್ರು ಬರ್ತಾರೆ. ಅವ್ರಿಗೆ ಈ ತರ ಒಂದಷ್ಟು ಪವಾಡದ ಶಕ್ತಿ ಇತ್ತು. ಆ ಶಕ್ತಿಯನ್ನ ತಮ್ಮೊಳಗೆ ಹೇಳ್ಕೊಂಡು ಅವ್ರಿಗೆ ತಿಳಿ ಹೇಳಿ ಅವ್ರನ್ನ ಉನ್ನತ ಮಾರ್ಗದಲ್ಲಿ ಭಗವಂತರ ಪ್ರಾಪ್ತಿಯ ಕಡೆ ರಾಮಕೃಷ್ಣ ಅವರ ಮನಸ್ಸನ್ನ ಹರಿಸ್ತಾರೆ.